ವಿಜಯಪುರದಲ್ಲಿ ಪಿಪಿ ಮೆಡಿಕಲ್ ಕಾಲೇಜಿಗೆ ವಿರೋಧ ವ್ಯಕ್ತಪಡಿಸಲಾಗ್ತಾ ಇದೆ. ಕಾಲೇಜು ವಿರೋಧಿಸಿ ಪ್ರತಿಭಟನೆ ಆಗ್ತಾ ಇದೆಯಂತೆ. ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಏರ್ಪಟ್ಟಿದೆ. ಹೋರಾಟದ ವೇಳೆ ಸ್ವಾಮೀಜಿಯನ್ನೇ ಪೊಲೀಸರು ಎಳೆದಾಡ್ಬಿಟ್ಟಿದ್ದಾರೆ. ಸ್ವಾಮೀಜಿಯನ್ನೇ ಎಳ್ದಾಡ್ಬಿಟ್ಟಿದ್ದಾರೆ ಪೊಲೀಸರು. ಪರಿಸ್ಥಿತಿ ಹಂಗಾಗಿದೆ. ಅಲ್ಲಿ ಸ್ವಾಮೀಜಿಯಿಂದ ಫೋನ್ ಕಸಿದ್ಕೊಳ್ಳೋಕೆ ಪ್ರಯತ್ನ ಕೂಡ ಆಯ್ತಂತೆ. ಇದರಿಂದ ರೊಚ್ಚಿಗಿದ ಸ್ವಾಮೀಜಿ ಪೊಲೀಸರಿಗೆ ಕಪಾಳ ಮೋಕ್ಷ ಮಾಡಿದ್ರಂತೆ. ಸಂಗನ ಬಸವೇಶ್ವರ ಸ್ವಾಮೀಜಿಯಿಂದ ಪೊಲೀಸರಿಗೆ ಕಪಾಳ ಮೋಕ್ಷ ಅನ್ನೋ ಸುದ್ದಿ ಸಿಗ್ತಾ ಇದೆ. ಬಸವನ ಬಾಗೇವಾಡಿ ತಾಲೂಕಿನ ಪಿಬಿ ಹುಣಶದಯಾಳ ಮಠದ ಶ್ರೀಗಳಿವರು ಸಚಿವರಿಗೆ ಫೋನ್ ಮಾಡ್ತೀನಿ ಅಂದಾಗ ಮೊಬೈಲ್ ಕಸಿಯೋಕ್ ಬಂದ್ರು. ನಾವು ನಮ್ಮ ಮನೆಗೋಸ್ಕರ ಹೋರಾಟಕ್ಕೆ ಬಂದಿಲ್ಲ, ಬಡ ಮಕ್ಕಳಿಗಾಗಿ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದೀವಿ ಅಂತ ರೊಚ್ಚಿಗೆದ್ಬಿಟ್ರು. ಸ್ವಾಮೀಜಿನ ತಳ್ಳಾಡಿ ನೂಕಾಡಿ ಕೊನೆಗೂ ಪೊಲೀಸರು ವ್ಯಾನ್ ಹತ್ತಿಸಿಯೇ ಬಿಟ್ರು. ಪೊಲೀಸರ ನಡೆಗೆ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದರು. ಮೋರ್ ಡೀಟೇಲ್ಸ್ ನನ್ನ ಕಲೆಗೆ ದೀಪಕ್ ಶಿಂದೆ ನೀಡ್ತಾರೆ. ದೀಪಕ್, ಪ್ರತಿಭಟನೆ ಯಾವ ಹಂತಕ್ಕೆ ಹೋಯ್ತು, ಯಾಕೆ ವಿರೋಧ ಅಂಡ್ ಸ್ವಾಮೀಜಿ ವಿಪರೀತ ಕೋಪಗೊಂಡಂಗೆ ಕಾಣಿಸ್ತಾ ಇದ್ದಾರೆ, ಯಾಕೆ? ಡೀಟೇಲ್ಸ್ ಏನಿದೆ, ಪರಿಸ್ಥಿತಿ ಹೇಗಿದೆ ಸದ್ಯದಲ್ಲಿ? ದೀಪಕ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಹೇಗಿದೆ ಪರಿಸ್ಥಿತಿ ಸದ್ಯಕ್ಕಲ್ಲಿ? ಖಂಡಿತ ವಿಜಯ, ಏನು ಅಂತಂದ್ರೆ ಕಳೆದ 3.5 ತಿಂಗಳಿಂದ ಈ ಒಂದು PPP ಮಾದರಿಯ ಸರ್ಕಾರಿ ಆಸ್ಪತ್ರೆಯನ್ನ ಈಗ ನಿರ್ಮಾಣ ಮಾಡಬೇಕು, ಖಾಸಗಿ ಸಹಭಾಗಿತ್ವದ ಆಸ್ಪತ್ರೆ ಬೇಡ ಅನ್ನುವಂತ ನಿಟ್ಟಿನಲ್ಲಿ, ಒಂದು ಖಾಸಗಿ ಕಾಲೇಜು ಬೇಡ ಅನ್ನುವಂತ ನಿಟ್ಟಿನಲ್ಲಿ ಹೋರಾಟಗಾರರು ಒಂದು ತಮ್ಮ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಏನ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಂತ ಪ್ರತಿಭಟನಾಕಾರರು ಇವತ್ತಿನ ದಿನ ಸಚಿವ MB ಪಾಟೀಲ್ ಅವರ ಮನೆಗೆ ಸಾಂಕೇತಿಕವಾಗಿ 1 ದಿನದ ಧರಣಿ ಸತ್ಯಾಗ್ರಹವನ್ನ ನಡೆಸೋದಕ್ಕೆ ಮುಂದಾಗ್ತಾರೆ. ಈ ಒಂದು ಸಂದರ್ಭದಲ್ಲಿ ಪೊಲೀಸರು ಅಲ್ಲಿ ಪ್ರತಿಭಟನಾಕಾರರನ್ನ ತೆರಳ್ತಾ ಇದ್ದಂತ ಪ್ರತಿಭಟನಾಕಾರರನ್ನ ಬ್ಯಾರಿಕೇಡ್ ಗಳನ್ನ ಹಾಕಿ ತಡೆಯುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಜೊತೆಗೆ ಸ್ಥಳದಲ್ಲೇ ಧರಣಿ ಕುಳಿತಂತ ಪ್ರತಿಭಟನಾಕಾರರನ್ನ ತಮ್ಮ ವಶಕ್ಕೆ ಪಡೆದುಕೊಳ್ಳುವಂತ ಪ್ರಯತ್ನ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಏನು ಬಸವನ ಬಾಗೇವಾಡಿಯ PG ಹುಣಶಾಳ ಗ್ರಾಮ ಇದೆ, ಆ ಒಂದು ಮಠದ ಸಂಗನ ಬಸವ ಸ್ವಾಮೀಜಿ ಇದ್ದಾರೆ, ಅವರನ್ನ ಒಂದು ತಳಾಟ ನೂಕಾಟವನ್ನ ಮಾಡಿರುವಂತದ್ದು. ಇದರಿಂದಾಗಿ ಸ್ವಾಮೀಜಿ ಆಕ್ರೋಶಗೊಳ್ತಾರೆ. ಯಾಕಂತಂದ್ರೆ ಒಬ್ಬ ಸ್ವಾಮೀಜಿ ಕಾವಿ ಧರಿಸಿದವರನ್ನ ಎದೆ ಮೇಲೆ ಶರ್ಟ್ ಹಿಡಿದು ಎಳೆದಾಡುವಂತ ಒಂದು ವಾತಾವರಣ ಅಲ್ಲಿ ನಿರ್ಮಾಣಗೊಂಡಿದ್ದರಿಂದ ಸ್ವಾಮೀಜಿ ಇದ್ದಕ್ಕಿದ್ದಂತೆ ಅಲ್ಲಿನ ಪೊಲೀಸ್ ಸಿಬ್ಬಂದಿಯ ಮೇಲೆ ಹಲ್ಲೆಯನ್ನ ಕೂಡ ಮಾಡ್ತಾರೆ. ಹೀಗಾಗಿ ಒಂದಷ್ಟು ಗೊಂದಲದ ಮತ್ತು ವಾತಾವರಣ ನಿರ್ಮಾಣ ಆಗಿತ್ತು. ಇದರಿಂದಾಗಿ ಏನು ಸ್ವಾಮೀಜಿ ಮತ್ತೆ ಪ್ರತಿಭಟನಾಕಾರರು ಇದ್ರು, ಇವರನ್ನ ಕೂಡ ಪೊಲೀಸರು ಸದ್ಯಕ್ಕೆ ವಶಕ್ಕೆ ಪಡಿತಾರೆ. ಜೊತೆಗೆ ಮಹಿಳಾ ಪ್ರತಿಭಟನಾಕಾರರು ಇದ್ರು, ಅವರನ್ನು ಕೂಡ ವಶಕ್ಕೆ ಪಡೆದಿರುವಂತದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ಡೀಟೇಲ್ಸ್ಗೆ.